ಮತ್ತೆ ನನ್ನ ಡ್ರೈವರ್ ಕೂಡ ಇದೆ. ಪ್ರೋ ಲೆಜೆಂಡ್ ಆಗುತ್ತೆ ಬಿಕಾಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಆ್ಯಂಡ್ ಇವತ್ತಿನ ಒಂದು ವ್ಲಾಗ್ ಏನಂತ ಹೇಳಿದ್ರೆ, ಸ್ಯಾಟರ್ಡೆ ಕೂತು ಬೋರ್ ಆಗ್ತಿತ್ತು. ಸೊ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳಿ ಥಿಂಕ್ ಮಾಡ್ತಿರ್ಬೇಕಾದ್ರೆ ತುಂಬ ದಿವಸದಿಂದ ಈ ಟೆಂಪಲ್ಗೆ ಹೋಗಬೇಕು ಅಂತ ಲಿಸ್ಟ್ ಇತ್ತು. ಈಗ ಕೆಲವರಿಗೆಲ್ಲ ಈ ಟೆಂಪಲ್ಗೆ ಹೋಗಬೇಕು ಅಂತೆಲ್ಲ ಲಿಸ್ಟ್ ಇರ್ತಿರಲ್ಲ. ಸೊ ಅದೇ ಥರ ನನಗೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಟೆಂಪಲ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ. ಬಟ್ ಇಷ್ಟು ದಿನ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಫೈನಲಿ ಹೋಗಬೇಕು ಅಂತ ಡಿಸೈಡ್ ಆಗಿ ಟಕ್ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾ ಆನ್ ದ ವೇ ನನ್ನ ತಮ್ಮನೂ ಬರ್ತಾ ಇದ್ದಾನೆ. ಸೊ ಅವನು ಕೂಡ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಒಬ್ಬಳೇ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೂಡ ಇಷ್ಟು ದೂರ ಹೋಗಿದ್ದೀನಿ. ಲೋಕಲ್ ಅಲ್ಲಿ ಇಲ್ಲಿ ಎಲ್ಲ ಲೊಕೇಶನ್ ಗೊತ್ತಿಲ್ಲ ಅನ್ನಲ್ಲಿಗೆ ಹೋಗಿರಲಿಲ್ಲ. ನೋಡಬೇಕು. ಸುಮ್ಮನೆ ರ್ಯಾಪಿಡೋ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದರೆ ಒಂದು 400-500 ಅಂತ ಪಕ್ಕಾ ಟ್ಯಾಕ್ಸ್ ಬೀಳುತ್ತೆ. ಅದ್ರ ಬದಲು ಪೆಟ್ರೋಲ್ ಹಾಕ್ಕೊಂಡೆ ಸ್ಕೂಟಿ ಹೆಂಗೂ ಇದೆ. ಸೊ ಹೋಗೋಣ ಅಂತ ಡಿಸೈಡ್ ಆಗಿದೆ. ನೋಡೋಣ ಹೆಂಗಾಗ್ತದೆ ಅಂತ. ಸುಮ್ಮನೆ ಒಂದು ವ್ಲಾಗ್. ನನಗೆ ಇನ್ನೊಂದೇನು ಅಂದರೆ, ಅದೇ ಹೇಳ್ದಾಗ ಸ್ಕೂಟಿ ಓಡಿಸ್ಬೇಕು. ಅದು ಯಾವ ಥರ ಓಡಿಸ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಊರಲ್ಲಾದರೆ ಯಾವ ಗೊತ್ತಿಲ್ಲ ದೂರ ಪ್ಲೇಸಸ್ಗೆಲ್ಲಾದರೂ ಟಕ್ಕ ತೊಗೊಂಡು ಹೋಗ್ಬೋದು. ಅದು ನಮ್ಮ ಊರಾದರೆ. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲ ಟ್ರಾಫಿಕ್ ಎಲ್ಲ ಇರುತ್ತೆ. ಒಬ್ಬಳೇ ಬೇರೆ ಇದ್ದೀನಿ. ತಮ್ಮನಿಗೆ ಒಂದು ಹೆಲ್ಮೆಟ್ ತೊಗೊಳ್ಬೇಕು. ಎಸ್, ಲೆಟ್ಸ್ ಗೋ. ರೆಡಾಗಾಯಿತು. ನಿಮ್ಮ ತಮ್ಮನಿಗೊಂದು ಹೆಲ್ಮೆಟ್ ತೊಗೊಂಡಿದ್ದೀನಿ. ಕೆಳಗೆ ಹೋಗ್ಬಿಟ್ಟು ಹಾಕೋದಕ್ಕಿಂತ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕು. ನಾನಲ್ಲಿ ಹೊರಟು 1 hour 45 minutes ಆಯಿತು ಹೇಳಿ ಇಲ್ಲಿಗೆ ಬಂದು ತಮ್ಮನ ರೂಮಿಗೆ. ಅವನು ಇನ್ನೂ ಕೂಡ ರೆಡಿ ಆಗ್ತಿದ್ದಾನೆ. ಬಂದದಕ್ಕೆ ನನಗೆ ವಾಟರ್ ಬಾಟ್ಲು ಕೊಡ್ತಿದ್ದಾರೆ. ಇಲ್ಲಿ ಬ್ಯಾಚುಲರ್ ರೂಮ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಓಡ್ತಿದ್ದಾರೆ ಆ್ಯಕ್ಚುಲಿ. ಅಲ್ಲ, ನಾನು 45 minutes ಆಯಿತು. ನಿನಗೆ ಇಷ್ಟೊತ್ತು ಬೇಕಾ ರೆಡಿ ಆಗಲಿಕ್ಕೆ? ನೋಡಿ, ಕ್ಯಾಮ್ರಾ ಆನ್ ಮಾಡಿಟ್ರೆ ಸಾಕು ಓಡ್ತಾರೆ. ನಿಮ್ಮ ಬ್ಯಾಚುಲರ್ ರೂಮ್ ನಮಗೆ ರೆಕಾರ್ಡ್ ಮಾಡಲಾ? ಇವರ ರೂಮ್ ಅವಸ್ಥೆ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಬೇಗ ರೆಡಿ ಆಗು. ಹೊರಟ್ವಿ, ಹೋಗೋಣ. ಇವನು ಬಂದಾಗ, ಬಾಯ್ಸ್ ಬಂದಾಗ ನಾವು ಬ್ಯಾಕ್ ಸೀಟಲ್ಲಿ ಹೋಗ್ತೀವಿ. ಈ ಬಾಯ್ಸ್ ಯಾವತ್ತೂ ಕೊಡಲಿಕ್ಕೆ ಲೇಡೀಸಿಗೆ ಓಡಿಸ್ಲಿಕ್ಕೆ. ಆ್ಯಂಡ್ ನಾನು ಶ್ರೀಕಾಂತ್ ಫಾರ್ ದ ಫಸ್ಟ್ ಟೈಮ್ ಇಬ್ಬರೇ ಟೆಂಪಲ್ಗೆ ಹೋಗ್ತಾ ಇರೋದು. ಫುಲ್ಲು ಜೋಶಲ್ಲಿ ಹೋದರೆ ಅಲ್ಲಿ ನೋಡಿದರೆ 5:30ಗೆ ಓಪನ್. ಅದಕ್ಕೆ ವಾಪಸ್ ಬಂದಿವಿ. ಅಲ್ಲಿ ಮತ್ತಿನ್ನೆಂತ ಮಾಡೋದು, ಹೊರಗಡೆ ಕುತ್ಕೊಂಡು. ಓಪನೇ 5:30ಗೆ. ನೋಡ್ಕೋಬೇಕಿತ್ತು, ನಾನು ನೋಡ್ಕೊಂಡಿಲ್ಲ. 1 hour ಎಲ್ಲರೂ ಟೀ ಕುಟ್ಕೊಂಡು ಆಚೆ ಮತ್ತೆ ಹೋಗ್ಬೇಕಷ್ಟೆ. ವಾಪಸ್ ರೂಮ್ಗೆ ಬಂದು ನೋಡೋಣ ಇಲ್ಲಿಗೆ ಹೋಗೋದು. ಹೋದಲ್ಲೆಲ್ಲ ನನಗೆ ಮ್ಯಾಸಿವ್ ಫೇಲೇ ಆಗುತ್ತೆ. ಬಿಕಾಸ್ ನೆಟ್ಟಾಗಿ ಒಂದು ನೋಡ್ಕೊಂಡಿರಲ್ಲ. ಹಂಗೆ ಬಿದ್ದನ್ನ ಹೋಗ್ತೀವಿ. ಟೈಮ್ ಬಂದು ಇವಾಗ 4:30. ಇನ್ನೂ 1 hour ಇದೆ. ನೋಡೋಣ. ಟೀ ಆ್ಯಂಡ್ ಈವ್ನಿಂಗ್ ಟೈಮ್ ಅಲ್ಲ, ಟೀ ಎಲ್ಲ ಕುಡ್ಕೊಂಡು ನನ್ನನ್ನು ಯಾರೋ ಗುರಾಯಿಸ್ತಿದ್ದಾರೆ. ಅದಕ್ಕೆ ನಾನು ಆಚೆ ನೋಡ್ತಾ ಇದ್ದೀನಿ. ಈ ಹುಡುಗಿ ಅಂತ ಫೋನ್ ಹಿಡ್ಕೊಂಡು ಅವಳ ಮುಖ ನೋಡ್ಕೊಂಡೇ ಮಾತಾಡ್ತಿದ್ದಾಳೆ. ಈವ್ನಿಂಗ್ ಆಯ್ತಲ್ಲ, ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಮನೆಗೆ ಬಂದದಕ್ಕೆ ಅಟ್ಲೀಸ್ಟ್ ಟೀ ಕುಡಿಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು. ದಮ್ಮಯ್ಯ ಪಾಂಡ ತಾಂಡು ಸಾರಿ. ಟೀ ಕುಡಿದು ಮತ್ತೆ ಟೆಂಪಲ್ಗೆ ಹೋಗುವ. ಸರ್ ಬಾಸ್ ಎಲ್ಲಿಯ ನಾವು ಬಂದೆವು ಟೀ ಕುಡ್ಲಿಕ್ಕೆ. ದಾವಣಗೆರೆ ಬೆನ್ನಿ ದೋಸೆ. ಗ್ಲಾಸ್ ಸ್ವಲ್ಪ ದೊಡ್ಡದಾಯ್ತಾ ಟೀದು? ಟೀ ಕುಡಿದವರು ಹೋಗೋಣ. ರೋಡಲ್ಲಿ ಸೌದಿ ಪ್ರೊಸೆಷನ್ ಆಗ್ತಾನೆ ಉಂಟು. ತುಳಸಿ ಇದೆಲ್ಲ. ಇದು ಫುಲ್
ಇಷ್ಟ ಎಷ್ಟು ತೋರಿಸ್ಬಿಟ್ಟು ಕವರಿಂಗ್ ಇಲ್ಲ ಹಂಗೇನಾ? ಫುಲ್ಲು ರಶ್ಶಿಗೆಪ್ಪ. ಇವತ್ತು ಸ್ಯಾಟರ್ಡೇ ಅಲ್ಲ. ಫುಲ್ಲು ರಶ್ ಇದೆ. ಇವತ್ತು ಸ್ಯಾಟರ್ಡೇ ಅಲ್ಲ ನಾನು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಳಗೆ ವಿಡಿಯೋ ತೆಗಿಲಿಕ್ಕೆ ಅಲಾವಿಲ್ಲ, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಐ ಥಿಂಕ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸಸ್ ಎಲ್ಲ ಬಂದು ಟೆಂಪಲ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಇವಾಗ ಒಳಗೆ ಫೋನ್ ಹಿಂಗೆ ಎತ್ತೋಂಗಿಲ್ಲ. ಹಾಗೆ ಬರಗ ಸ್ಕೂಟಿಲಿ ಕರ್ಕೊಂಡು ಬಂದು ಈಗ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ. ನೆಕ್ಸ್ಟ್ ನನ್ನ ಫ್ರೆಂಡ್ ಅಂಕಿತಾ ಬರಲ್ಲ ಬ್ಯಾಟಿಂಗ್ ಮಾಡೋಕ್ಕೆ. ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ಯಾ? ಯಾವ ಮಕ್ಕಳ ಜೊತೆ ನೋಡು ಮ್ಯಾಪ್ ಓಪನ್ ಮಾಡೊಮ್ಮೆ. ಇವ್ನ ಮನೆ ರೂಟ್ ಇವನಿಗೆ ಗೊತ್ತಿಲ್ಲ, ರೂಟ್ ತಪ್ಪಿಸ್ತಿದ್ದಾನೆ. ಇಲ್ಲ ಹಂಗೇನಿಲ್ಲ, ಒಬ್ಬ ರೂಟ್ ತಪ್ಪಿಸ್ತಾನೆ. ಕೊಟ್ಟಿದ್ದಾರೆ, ನಾವು ಯಾರು ತಗೊಂಡು. ನಮ್ಮ ತಾತನು ಒಂದು ಕಾಲದಲ್ಲಿ ಇಲ್ಲಿ ತಗೊಂಡಿದ್ದಿದ್ರೆ ನಾವು ಸಖತ್ತಾಗಿರ್ಬೋದು. ಹೌದು, ಫುಲ್ ಬೂಮ್ ಬಾಂಬ್ ಆಗಿರ್ಬೇಕು. ಏನು ಮಾಡೋದು ಇಲ್ಲಿ ನೋಡನೆ ಬರೋಕ್ಕೆ ಹೊರ ಯಾರು ಶಿಷ್ಯ. ಇಲ್ಲಿ ತಗೊಂಡಿದ್ದಿದ್ರೆ ನಮಗೆ ಈ ಥರ ನಾಯಿಪಾಡು ಜೀವನ ಮಾಡಬೇಕು ಅಂತಿರಲಿಲ್ಲ. ಕಾರ್ಪೊರೇಟಿಗೆ ಹೋಗ್ಬೇಕು, ಡೈಲಿ ಬೇಸಿಸ್ ರೆಂಟ್ ಕೊಟ್ಟು ಜೀವನ ಮಾಡ್ಬೋದಿತ್ತು. ಈ ಕಾಲಕ್ಕದು ನೀನು ಇವಾಗ ಬಂದ ಸಂಕೀತ ಸಹ ಬಂದು ಇವರೆಂತ ಸ್ಪೆಷಲ್ ಮಾಡ್ತಿದ್ದಾರಂತೆ ನಮಗೋಸ್ಕರ ವಾಯ್ಸ್. ಸೊ ನಾವು ಊಟ ಮಾಡಿ ಇಲ್ಲಿಂದ ಹೊರಡುವ. ಹೌದು, ಹೊರಡುವ. ಮತ್ತೆ ನನ್ನ ಡ್ರೈವರ್ ಕೂಡ ಇದ್ದಾರೆ, ನನ್ನ ಪ್ಯಾಸೆಂಜರ್ ಡ್ರೈವರ್ ಅಮಿ. ಎಸ್ ಯು. ಮತ್ತೆ ನೀನೇ ಮ್ಯಾಪ್ ಲೊಕೇಶನ್ ನೋಡಲಿಕ್ಕೆ. ಅಯ್ಯೋ ಸ್ವಾಮಿ ಶಂಭುಲಿಂಗ ಇನ್ನೆರಡೇ ಉಂಟು. ನಾನು ಚಾನ್ಸ್ ತಗೊಳ್ಳಲ್ಲ ಗೈಸ್, ನಾನೇ ಲೊಕೇಶನ್ ಹಾಕ್ಕೊಳ್ತೀನಿ. ಇವಳು ಅಲ್ಟ್ರಾ ಪ್ರೋ ಲೆಜೆಂಡ್. ಎಸ್, ನಾನು ರೈಟ್ ಲೆಫ್ಟ್ ಹೇಳ್ತೀನಿ, ಲೆಫ್ಟ್ನ ರೈಟ್ ಹೇಳ್ತೀನಿ. ಏನೋ ಮೋನೆ ತುಲೆ ಕಪ್ಪು ಕಪ್ಪು. ಅವು ಲೈಟ್ ಇಲ್ಲ ಅವಲ್ಲಿ. ಹೋಗಿ ಬಂದ್ವಿ. ಸೊ ಟೆಂಪಲಲ್ಲಿ ಏನು ಪೂಜೆ ಏನು ಮಾಡಿಸ್ಲಿಲ್ಲ, ನಾರ್ಮಲ್ ಆಗಿ. ಬಟ್ ತುಂಬ ರಶ್ ಇತ್ತು. ಅದು ಬೇರೆ ಹನುಮಾನ್ ಟೆಂಪಲ್ ಅಲ್ವಾ, ಸಾಟರ್ಡೆ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಒಳಗೆ ಯಾವುದೇ ವೀಡಿಯೋ ಎಲ್ಲ ಇರಲಿಲ್ಲ, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆ್ಯಂಡ್ ತುಂಬ ಜನ ಹರಕೆ ಎಲ್ಲ ಕಟ್ಕೊಂಡು ತೆಂಗಿನಕಾಯಿ ಎಲ್ಲ ಕಟ್ತಾರೆ. ನಾವು ಅದು ಯಾವುದು ಮಾಡಲಿಲ್ಲ. ಮಾಡಿದ್ರೆ ಪಾಲಿಸಿದ್ರೆ ಒಂದ್ಸತಿ ಮಾಡಿದ್ರೆ ಕ್ಲೀನಾಗಿ ಪಾಲಿಸ್ಬೇಕು. ಸೊ ರಿಸ್ಕಿ ಯಾಕೆ ಅಲ್ವಾ. ಸೊ ಫುಲ್ ಕೈಯೆಲ್ಲ ಮುಗ್ದು ಬಂದು ಈಗ ನನ್ನ ತಮ್ಮ ನಮಗೋಸ್ಕರ ಏನೋ ಸ್ಪೆಷಲ್ ಅಡುಗೆ ಮಾಡ್ತಿದ್ದೇನೆ, ನೋಡಬೇಕು. ನೋಡ್ತೀನಿ. ನಾನಂತೂ ಕಿಚನ್ಗೆ ಹೋಗ್ತಿಲ್ಲ, ಅವನೇ ಅಡುಗೆ ಮಾಡಿದ್ದು ಕೊಡ್ತಾನಂತೆ. ಬ್ಯಾಚ್ ಬ್ಯಾಂಗ್ಳೂರ್ ಹೌಸ್ ಬ್ಯಾಚುಲರ್ ರೂಮ್ ಬ್ಯಾಚುಲರ್ ರೂಮ್. ಸೊ ಊಟ ಮಾಡಿ ನಾವು ಅಂಕಿತ ಹೊರಟು ಹೋಗುತ್ತೇವೆ. ನೋಡಬೇಕು, ಟೈಮ್ ಆಲ್ರೆಡಿ ಆಯಿತು 8 ಗಂಟೆ. ಇವಾಗ ಅಡುಗೆ ಮಾಡ್ತಿದ್ದಾರೆ. ಇವ್ರು ಅಡುಗೆ ಮಾಡಿ ನಮಗೆ ಕೊಟ್ಟು ನಾವು ತಿಂದು ಅಂಕಿ ಎಷ್ಟೊತ್ತಾಗ್ಬೋದ್ಯಾ? ಲೆಟ್ಸ್ ಸಿ, ನೋಡೋಣ ಫ್ರೆಂಡ್ಸ್. ನನ್ನ ತಮ್ಮ ಫಸ್ಟ್ ಟೈಮ್ ನಾನು ಬಂದಾಗ ಅಡುಗೆ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ಬರೋದು, ಫಸ್ಟ್ ಟೈಮ್ ಅವನು ಈ ಅಡುಗೆ ಮಾಡ್ತಿದ್ದೆ. ಚಿಕನ್ ಏನೋ ಮಾಡ್ತಿದ್ದಾರೆ. ಅದ್ರಲ್ಲೂ ನಮಗೆ ಒಗ್ಗರಣೆ ಹಾಕಕ್ಕೆ ಹೇಳ್ತಿದ್ದಾರೆ. ನೋ, ಮಾಡಲ್ಲ. ಇಲ್ಲಿಗೆ ಬಂದು ಕೂಡ ನನ್ನ ಕೈಯಲ್ಲಿ ರೈಸ್ ಇಡಿಸ್ತಿದ್ದಾರೆ. ಇದೇನೇನು ಕೆಲಸ ಮಾಡಿಸ್ತೀಯಾ? ಮಮ್ಮಿ ನೋಡು ಮಮ್ಮಿ, ನಿಮ್ಮ ಸನ್ ಇಸ್ ಕ್ಲೀನ್ ಫಿನಿಶ್. ಪಾತ್ರೆ ತೊಳಿತಿದ್ದೇನೆ. ಚಂದ ತಿಕ್ಕು. ಸರಿ ಉಜ್ಜು. ಚಂದ ತೊಳಿ. ಅನ್ನ ಇಡು. ಚಿಕನ್ ಸರ್ ನನಗೆ ಎಂತೆಲ್ಲ ಬೇಕು? ನನಗೆ ಬಿರಿಯಾನಿ ಬೇಕು, ಪೆಪ್ಪರ್ ಚಿಕನ್ ಬೇಕು. ನೆಕ್ಸ್ಟ್ ಎಂತ ಬೇಕು ಅಂಕಿ ನಿಂಗೆ? ಇದು ಚಿಲ್ಲಿ ಚಿಕನ್ ಸಮಥಿಂಗ್, ಆಂಧ್ರ ಚಿಲ್ಲಿ ಚಿಕನ್. ಗೆಸ್ಟ್ಗಳಿಗೆ ನೀನು ಮಾಡಿ ಕೊಡ್ಬೇಕಾ? ಚಿಲ್ಲಿ ಉಂಟು, ಚಿಕನ್ ತಪ್ಪಿದ್ದೇವೆ. ಸರಿ, ಚಿಲ್ಲಿ ಚಿಕನ್ ಹಾಕ್ಬೇಕಾ? ತುಂಬಾ ಈಸಿ ಅದು ರೆಸಿಪಿ ಅಲ್ವಾ? ಹೌದು, ನನಗೆ ನೋಡೋ ಎಷ್ಟು ಖುಷಿ ಆಗ್ಬೋದು. ವೇಸ್ ಯಾರು ಕಮೆಂಟ್ ಆಗ್ತಾರೆ ಬಂದ್ಬಿಟ್ಟು ನಾನ್ ವೆಜ್ ತಿಂತೀರಂತ. ನಮ್ಮ ಕಡೆ ನಡೀತದೆ. ಟೆಂಪಲ್ ಹೋಗಿ ಬಂದ ಮೇಲೆ ತಿನ್ಬೋದು. ಟೆಂಪಲ್ ಹೋಗೋರು ಮಾತ್ರ ವೃತ್ತ, ನಮ್ಮ ಟೆಂಪಲ್ ಹೋಗೋರು ಮಾತ್ರ ನಮ್ಮ ವೃತ್ತ. ಹೋಗಿ ಬಂದ ಮೇಲೆ ಅದಕ್ಕೆ ನಾವು ಪ್ರಸಾದೆಲ್ಲ ಏನು ತರೋದಿಲ್ಲ, ಕೈ ಮುಗಿಸ್ ಮಾತ್ರ ಬರೋದು. ಈಗ ಇದ್ರಲ್ಲಿ ಎಂತ ಹಾಕಿ ಇದು ಹೋಗಿದ್ಯಾ? ಹೋಗಿಲ್ಲ, ತೆಗ್ದಿಟ್ಟಿದ್ದು. ಅದೆಲ್ಲಿ ಹೋಗಿಲ್ಲ, ಅದು ಇಲ್ಲೇ ಉಂಟು.
ಎಲ್ಲಿಗೆ ಹೋಗುದು? ನಾವು ಬೆಲ್ಟ್ ಇದೆಂತ ಹೇಳೋದು ಬೆಲ್ಟ್ ನಾವು ರೈಡ್ ರೈಸ್ ತಿಂತಾ ಇದೀವಿ ಫ್ರೆಂಡ್ಸ್. ಪಾಪ ನಮ್ಮ ಹುಡುಗರು ನೋಡಿ ನಾವೆಲ್ಲ ಬೆಂಗಳೂರಿಗೆ ಬಂದು ರೈಡ್ ರೈಸ್ ಊಟ ಮಾಡೋದಿಲ್ಲ. ನಾನು ಕೇಳಕ್ಕೆ ಹೋಗ್ತಿದ್ದೀನಲ್ಲ ಅವಳಿಗಂತೂ ನಂಟು ಪುಸುಕು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿಟ್ಟಿದ್ದೀನಿ ನೀತಿನಿಗೆ ಅಂಕಿತ ಅಡುಗೆ ಮಾಡ್ತಾಳೆ ಇವಾಗ. ಓಕೆ ಗೈಸ್, ನಾನಿವಾಗ ರೈಸ್ ಇಡ್ತೇನೆ. ಇವ್ರು ಯಾಕೋ ನನಗೆ ಡೌಟ್ ಹೊಡಿತಾರೆ, ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ತಾರ ಅಂತ. ಪಾಪ ಈಗ ಅಡಿಗೆ ಮಾಡೋದು ಈಗ ನೀವಾ? ಪಾಪ ಇವರೇ ಕೈಯಲ್ಲಿ ಜವಾಬ್ದಾರಿ ಕೊಟ್ಟರು. ಬುದ್ಧಿ ಮುಂಚೆ ಮಾತ್ರ ಆಕಿ ಕೊರಿಯಂಡರ್ ಎಲ್ಲಿದೆ? ನೀವು ಯಾವ್ದು ರೀತಿ ಕೆಲಸ ಮಾಡ್ತೀರಾ ಅಣ್ಣ? ಯಾವ್ದು ನೋಡಿ ಇಡ್ಲಿ ತಪ್ಪಡೆಯಲ್ಲಿ ಬರೀ ಇಡ್ಲಿ ಮತ್ತೆ ಪುಂಡಿ ಮಾತ್ರ ಅಲ್ಲ, ಚಿಕನ್ ಸರ್ ಕೂಡ ಮಾಡ್ತಾರೆ ನಮ್ಮ ಎಕ್ಸ್ಪರ್ಟ್ಗಳು. ವೆಲ್ಕಮ್ ಟು ಬಾಯ್ಸ್ ರೂಮ್. ಯಾರ್ದು ಶ್ರೀಕಾಂತ್ ಕಿಚನ್? ಅಲ್ಲಿ ನಿತಿನವರು ಓಡ್ತಿದ್ದಾರೆ, ನಂಜಪ್ಪ ಅನ್ನೋರು ಓಡ್ತಾ ಇದ್ದಾರೆ. ವಿನೋದ್ ಬಾಯ್ ಕಿಚನ್. ನಾವಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನೀನು ಪಾಪ. ಗೈಸ್ ನೋಡಿ ಸರ್, ನಮ್ಮಲ್ಲಿ ಕೆಲವರು ಇದ್ದಾರೆ ವಿಡಿಯೋಸ ನೋಡೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಕೆಲವರಿಗೆ ಮುಖ ತೋರಿಸಬಾರ್ದಂತೆ, ಹಾಗೆ ನಾನು ತೋರಿಸ್ತಿಲ್ಲ. ಅದು ಇವರೇ. ಲೆಟ್ಸ್ ಪ್ಲೇ ಉನೋ. ಅವನು ನಾನು ವಿನ್ ಅದೀಗ ಇವ್ರು ಇಲ್ಲಿ ಲಡಾಯಿ ಮಾಡ್ತಾ ಇದ್ದಾರೆ, ಲಡಾಯಿ ಆಗ್ತಾ ಇದೆ. ಅವರಾಯ್ತು ಗೊಬ್ಬು ಅಂತುಳ್ಳೇರು. 3 ಡಬಲ್ 3 ಬೇರೆ ಬೇರೆ ಕಲರ್ ಮೂಜಿ ಬೇರೆ ರಡ್ಡು ಬೇರೆ ನಾಲಿ ಯೆಲ್ಲೋ ಕಲರ್ ಪೂ ಯೆಲ್ಲೋ ಕಲರ್ ಪಾಟ್ಲೆ ಪೂರ ಮಾಡಲ್ಲ ಮೂಜಿ ಮೂಜಿ ತರ ರಡ್ಡು ಟೆನ್ಷನ್ ಏ ಅಂಜತಿ ಸೇಮ್ ಕಲರ್ ಇದೆ, ಸೇಮ್ ಕಲರ್ ಸೇಮ್ ನಂಬರ್ 3 ಇದು ಬೇರೆ ಬೇರೆ ಕಲರ್ ಅನ್ನ 3 ಉಂಟಾ ಬೇರೆ ಕಲರ್ 3 ಉಂಟಾ ಇದು ಜೋಕ್ಲಿ ಗೇಮ್ ರೆಡ್ ಏ ಜೋಕ್ಲಿ ಗೇಮ್ ಅಂಕಿತ ರೆಡ್ ಊಟ ಆದ ಮೇಲೆ ನಂಗೆ ಸ್ಪ್ಲಾಶ್ ಆಯ್ತು. ನಾವು ಚಿಕನ್ ಕರಿ ಸೋಪ್ ಮಾಡ್ತಾರೆ